ಹೀಗೆ ನಮಸ್ಕಾರಗಳು. ಮಾತು ಕೇಳದೆ ಅಂತ ನನಗೆ ಗೊತ್ತಾಗಿಲ್ಲ. ಕಾರಣ ಉಂಟು. ಅಂದರೆ ಮಲಗಿ ನಿದ್ರಿಸುವ ಸಂದರ್ಭದಲ್ಲಿ ಒಂದು ಕನಸನ್ನು ಕಂಡು. ಹೌದಾ? ಆ ಕನಸಿನ ವಿಚಾರವನ್ನು ಮಡದಿಯಲ್ಲಿ ಹೇಳಿದಾಗ ಭಯಗೊಂಡಂತ ಆಕೆ ನಿಮ್ಮನ್ನು ಬರಮಾಡಿದ್ದಾರೆ. ಕನಸಿನ ವಿಚಾರವನ್ನು ಕೇಳಬೇಕೆನ್ನುವುದರಿಂದ ಒಂದು ಕನಸಿನ ವಿಚಾರ ಉಂಟು. ಹಾಗಾಗಿ ಮಧ್ಯರಾತ್ರಿಯ ಕಾಲದಲ್ಲಿ ನಿದ್ರಿಸುವ ಸಂದರ್ಭದಲ್ಲಿ ಒಂದು ಕನಸು ಬಿತ್ತು. ಒಬ್ಬ ವ್ಯಕ್ತಿಯು ನಮ್ಮ ಉಜ್ಜಯಿನಿ ನಗರಕ್ಕೆ ಒಂದು ಕುದುರೆಯನ್ನು ತಂದಿದ್ದಾನೆ. ಆ ಕುದುರೆಯನ್ನು ನಾನು ತೆಗೆದುಕೊಂಡೆ. ಆ ಕುದುರೆಯನ್ನು ಏರಿದ ಕ್ಷಣದಲ್ಲಿ ಗಗನ ಮಾರ್ಗವಾಗಿ ಹಾರಿ ಹೊರಟು ಹೋಯಿತು. ಹೋದಂತ ಕುದುರೆಯು ಘೋರಾರಣ್ಯದಲ್ಲಿ ನನ್ನ ಕೆಡು ಹಾಕಿ ಒಂದು ಕಾಲುದಾರಿಯನ್ನು ಅನುಸರಿಸಿಕೊಂಡು ಒಂದು ಊರನ್ನು ಸೇರಿ ಊರಿನಲ್ಲಿ ಒಂದು ಹೆಣ್ಣಿನಿಂದ ಅಪವಾದವನ್ನು ಹೊಂದಿದಂತ ನಾನು ಕೈಕಾಲುಗಳನ್ನು ಕಡಿದು ಹಾಕಿ ಮೈಯೆಲ್ಲ ಉರಿಜೋಲೆಯಾಯಿತು. ನೋಡ್ತಾ ಇದ್ದೇನೆ. ಸ್ವಲ್ಪ ಬೆಳಿಗ್ಗೆ ನಮ್ಮ ಕಟ್ಟದ ಸುಮ್ಮನೆ ಹೇಳು ಗೊತ್ತಿಲ್ಲ. ಸ್ವಲ್ಪ ದಿಟ್ಟಾಗ ತುಂಬಾ ಹೇಳು ಗೊತ್ತಿಲ್ಲ. ಮತ್ತೆ ಎಲ್ಲಿಟ್ಟಿದ್ಯಾ? ಬೂದಿ ಗುಡ್ಡ ಇಟ್ಟಿದ್ಯಾ ಅಂತ ಒಂದು 2 ಮಂತ್ರಗಳಿದೆ. ಮದುವೆ ಐಕಂಡಿಯಲ್ಲ, 2 ಮಂತ್ರ ಸ್ವಾಹ ಅಂದ್ರೆ ಮುಗಿತು. ಭರಣಿ ನಕ್ಷತ್ರ ನಮಃ. ನಾನು ತಪ್ಪಾದ ಹೇಗೂ ಇದೆ ನಿಂಗೆ. ನಿನ್ ಘಟನೆ ಮೇಲೆ ಬಿಟ್ಟು ನಾನು ಅಶ್ವಿನಿ ನಕ್ಷತ್ರ ನಮಃ. ನನ್ನ ಮೇಲೆ ರಾಗ ಇದ್ದೀರ ಅಡಿಕೆ. ಗರಾಣಿ ಪಾರಾಣಿ ನಿಮ್ಮ ಜಾತಿ ನಿಮ್ಮದೆಲ್ಲ ಎಲ್ಲ ಕಾಮತಿಗಳಿಗೆ ನಿಮ್ಗೆ ಬೆಳಗ್ಗೆ ಕೊಟ್ಟದಕ್ಕೂ ಅಷ್ಟೊತ್ತುವರೆಗೆ ಶುದ್ಧ ಕೊಟ್ಟದಕ್ಕೂ ಅದು ಎಲ್ಲ ಎಂತ ಇರ್ತದೆ. ನಿಮ್ಮ ಕನ್ಯಾ ರಾಶಿಯಲ್ಲಿ ಕನ್ಯಾ ರಾಶಿಯಲ್ಲಿ ಶನಿ ಪರಮಾತ್ಮ ಏನ ಒಂದು ರಾಗಿ ಕಾಳ ಇಷ್ಟ. ಅದಕ್ಕೆ ಎಂತ ಇಲ್ಲೇ ಒಂದು ಸಣ್ಣಕ್ಕೊಂದು ಪೂಜೆ ಗೀಜೆ ಮಾಡ್ರಿ ಅನುಷ್ಠಾನ ನೀವು ಕೊಟ್ಟುದೇ ಶನಿ ರಾಜನ ಪೂಜೆ ಮಾಡಯ್ಯ ಬ್ರಾಹ್ಮಣ ತಮರಲ್ಲ ಆ
ಕುದುರೆ ಹಲ್ಲಗಳಿಂದ ಪ್ರತಿಮಯ ಮಾಡಿದಯ ಮೊದಲು ಕುಂಭದ ಮೇಲೆ ಏಸಯ್ಯ ಬೇಗ ಷೋಡಪಚಾರದೆ ಮಾನುಷನೆ ಪದ ಕೊಡುವನದ ಮಗಳ ಪಡಗರದಿ ಬೇಗ ಕಷ್ಟವರದ ಹಾಗೆ ಸ್ವಾಮಿ ನಿರೇರಾಯ ಶನಿರಾಜನ ಪೂಜ ಮಾಡಯ ಹೀರದ ಬ್ರಾಹ್ಮಣ ಸಮರೆಲ್ಲ ಬೇಕಲ್ಲ ನಮಗೆಲ್ಲ ನಾವು ಕೆಲವೊಬ್ಬರು ಹೇಳ್ಕೊಂಡು ಸುಮ್ಮನೆ ಹೇಳುದಿಲ್ಲ ಮಹಾರಾಜರೇ ಶನಿದೇವರ ಪೂಜೆ ಮಾಡೋದು ಭಾರಿ ಅಂತಲ್ಲ ಇಂಥ ಒಂದು ದೇವಗುಲ ಮಾಡಬೇಕು ಅದರಲ್ಲಿ ಕುದುರೆ ಹಲ್ಲೆಗಳಿಟ್ಟು ಪರಮಾತ್ಮನ ಫೋಟೋವನ್ನಿಟ್ಟು ಹೂವು ಹಣ್ಣುಗಳು ಹಾಗೂ ನವಧಾನ್ಯಗಳು ಹಾಗೂ ಮೃತ್ತಿಕೆಯ ಕುಂಭ ಮಣ್ಣಿನ ಮಡಕೆಯಲ್ಲಿಟ್ಟು ಷೋಡೋಪಚಾರದಿಂದ ಅವನ ಪೂಜೆಯನ್ನು ಮಾಡಿದಂತಾದ್ರೆ ಶಾಂತನಾಗಿ ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ. ಒಂದೊಮ್ಮೆ ನೀವು ಮಾಡಲು ಆಗಲ್ಲ ಅಂತಾದ್ರೆ ಅವ ಈಗ ರಾಗಿ ಕಾಳೆಲ್ಲ ಕಡಿಕೆ ಗೋಧಿ ಅಷ್ಟು ಶುರು ಮಾಡ್ತಾನೆ. ಗೋಧಿ ಆದ್ಮೇಲೆ ಹಂಗೆ ಹಂಗೆ ಇದೆ ಹಣ್ಣು ಬರ್ತಾರೆ ಹಣ್ಣು ಹಂಗೆ ಹಣ್ಣು ಈಗ ಪೂಜೆ ಮಾಡಿ ಮತ್ತೆ ನಾವು ಅಲ್ಲಿಂದ ಇಲ್ಲಿವರೆಗೆ ನಾನು ಸುಮ್ಮನೆ ನಾನು ಬಾಬಾ ಬಾಬಾ ಅಲ್ಲಿನಲ್ಲಿ ಬಂದಿದೆ. ನಮ್ಮಂತ ಬ್ರಾಹ್ಮಣರಿಗೆ ಮನುಷ್ಯರಿಗೆ ಖುಷಿ ಆಗ್ಪಷ್ಟ ಎಷ್ಟು ಕೊಟ್ಟು ಕೇಂಬ್ರಿ ಹಂಗಲ್ಲ ಎಲ್ಲರಿಗಿರ್ತವಂತ ಜಾಸ್ತಿ ಕೊಟ್ಟು ಸ್ವಲ್ಪ ದೂರ ಅಲ್ಲಿ ಸ್ವಲ್ಪ ಜಾಸ್ತಿ ಕೊಡ್ಬೇಕು. ಹೌದಲ್ವಾ? ಒಂದೊಂದೇ ಶನಿಯನ್ನು ವಿಧ ವಿಧವಾಗಿ ಪೂಜಿಸಿದನು ಶಾಂತನಾಗ್ತಾನೆ. ಒಂದೊಮ್ಮೆ ಅವನು ಪೂಜಿಸಿದ್ದೆ ಅವನು ಅಂತಾನೆ ಒಂದು ಮುಷ್ಟಿ ಎಳ್ಳಿನಲ್ಲಿ ಒಂದು ಎಳ್ಳಿನಷ್ಟು ಶಾಂತನಾಗ್ತಾನೆ. ಶನಿಯನ್ನು ಪೂಜಿಸಬೇಕೆಂದು ಹೇಳ್ತಾ ಇದ್ದೀಯ. ಅವನು ಪೂಜಿಸಿದ ಮಾತ್ರಕ್ಕಲ್ಲ, ಒಂದೊಮ್ಮೆ ಬಂದಂತ ಬ್ರಾಹ್ಮಣರಿಗೆ ತಾನ ದಕ್ಷಿಣೆಯನ್ನು ಕೊಟ್ಟದ್ದೇ ಹೌದು ಅಂತಾದ್ರೆ ಶಾಂತನಾಗ್ತಾನ ಶನಿ ಎನ್ನುವುದಾಗಿ ಹೇಳ್ತಾ ಇದ್ದ. ದಾನ ಕೊಡಬೇಕು, ಶನಿ ಪೂಜಿಸುವನಲ್ಲ ನಾನು. ಶನಿಯನ್ನು ಪೂಜಿಸುವನಲ್ಲ. ಸ್ವಾಮಿ ಇಬ್ಬರೇ ನಿಮ್ಮ ಬಣ್ಣದ ಮಾತಬಲ್ಲೆ, ಸ್ವಾಮಿ ಹಿಡಿದರೆ ನಿಮ್ಮ ಬಣ್ಣದ ಮಾತಬಲ್ಲೆ, ನಾನು ಉಳಿಯಬಲ್ಲೆ
ಬೆಳಗಿನ ನುಡಿಯವಲ್ಲೇ ಸ್ವಾಮಿ ತಿಳಿದರೆ ನಿಮ್ಮ ಬಣ್ಣದ ಮನವಲ್ಲೇ ಬೆಳಗಿನ ನುಡಿಯವಲ್ಲೇ ಮಗಿದ ತರವಲ್ಲ ನಿಮಗಿದು ರಾಜ ವಿಕ್ರಮನ ಐದಿನಲ್ಲಿ ಶನಿಯನ್ನು ಹೋಗಲು ತರವಲ್ಲ ನನಗೆ ಹೇಳ್ತಾ ಇದ್ದೀನಿ ಅಲ್ಲೇ ಶನಿಯನ್ನು ಮಾಡಿ ನೀವು ಈ ತರ ಬಣ್ಣ ಮಾತು ಬೇಡ ಅಂತೀರಲ್ಲ ನಾನು ಬೇಡ ಅಂದ್ರೆ ಮೈಯನ್ನೇ ಬಣ್ಣ ಜೊತೆ ಬರ್ತದೆ ಹೌದೇ ಹೌದು ಸುಳ್ಳಲ್ಲ ನಾ ಬಣ್ಣ ಬೇಡ ಹಂಗೆ ಪೂಜೆ ಮಾಡ್ಕೋಬೇಕು ಬಂದ್ರೆ ಬಣ್ಣ ಹಾಕೋಬೇಕು ಬರ್ತಂತ ಅದೆಂತ ಇಲ್ಲಿ ಮಾಡುವುದಿಲ್ಲ ಅಂದ್ರೆ ನಾವು ನಾ ಕೇಳುದು ಮಖಕ್ಕೆ ಹಾಕಿರೋ ಬಣ್ಣ ಕೇಳಿದ್ದಲ್ಲ ಬಣ್ಣದ ಮಾತು ನಾನು ತಿಳಿದ ಮಟ್ಟಿಗೆ ನಾ ಹೇಳಿದೆ ಅದು ಮಾಡ್ಲಿಕ್ಕೆ ಒಂದು ಮಾಡುದು ಬಿಡುದು ಎಂತದೇ ಅಂತರ ಅದು ನಿಮ್ಗೆ ನಾವು ಹೇಳುವಂತ ದೊಡ್ಡರಲ್ಲ ಹೌದಾ ಸ್ವಾಮಿ ಒಂದೊಮ್ಮೆ ಕೊಡದೆ ಹಾಗೆ ಕಳಿಸುವವನಲ್ಲ ಯಾಕೆ ನೀವು ಶನಿಯ ಸುದ್ದಿಯನ್ನು ಹೇಳಿದ್ರಿ ಶನಿ ಸುದ್ದಿ ಹೇಳಿದ್ರ ಮೇಲೆ ಹೊಟ್ಟೆ ಕಳಿಸುವ ನಮ್ಮ ಕೆಲಸ ನೀವು ನಿಮಗೆ ನಾವು ಬೇಕಾ ಅಲ್ಲ ಅಲ್ಲ ಮರ ಇಷ್ಟು ಬೆಳಗ್ಗೆ ನೀವು ಈ ತರ ಹಾಕ್ರಿ ಅಲ್ಲಿ ಒಂದು ಖುಷಿ ಅಂತದೆ ಯಾಕೆ ನಮ್ಮ ಈ ರಾಜ್ಯದ ಪುರೋಹಿತರು ನೀವು ಅಲ್ವಾ ಹಾಗಾದ್ರೆ ಈ ಸಂದರ್ಭದಲ್ಲಿ ನಿಮಗೆ ಮಗನಿಗೆ ಕೊಟ್ಟ ಹಾಗಲ್ಲ ಕೊಟ್ಟು ಕಳಿಸಿದ್ದೀನಿ